ಸೊ ಮಾರ್ನಿಂಗ್ ನಾನು ಸೆಲ್ರಿ ಜ್ಯೂಸಿಂದ ಸ್ಟಾರ್ಟ್ ಮಾಡಿದೆ. ನನ್ನ ಬ್ಲಾಗ್ ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ, ನಾನು ಯೂಶ್ವಲಿ ಈ ಡ್ರಿಂಕ್ ಡೈಲಿ ಮಾರ್ನಿಂಗ್ ಕುಡಿತೀನಿ ಅಂದ್ಕೊಂಡು. ಸೊ ಅದಾದಮೇಲೆ ನಾನು ಆ್ಯಸ್ ಯೂಶ್ವಲ್ ಜಿಮ್ಮಿಗೆ ಹೋಗಿ ನಂದೆಲ್ಲ ವರ್ಕೌಟ್ ಮಾಡ್ತೀನಿ. ಸೊ ಇವತ್ತು ಅಪ್ಪರ್ ಬಾಡಿ ಇತ್ತು. ಆಮೇಲೆ ಎವ್ರಿ ಡೇ ಇಟ್ಸ್ ಅ ಡಿಫ್ರೆಂಟ್ ವರ್ಕೌಟ್. ಟುಡೇ ಇಟ್ ವಾಸ್ ವೇಟ್ಸ್ ಫಾರ್ ಮೀ. ಸೊ ಎವ್ರಿ ಡೇ ನಿಮ್ಮಷ್ಟಕ್ಕೆ ನೀವು ಪುಷ್ ಮಾಡ್ಕೊಳೋದು ಇಟ್ ಈಸ್ ನಾಟ್ ಅ ಈಸಿ ಜಾಬ್. ಹಂಗಂತ ಹೇಳಿ ಬಿಡೋಕ್ಕೂ ಆಗಂಗಿಲ್ಲ. ಸೊ ನಾವು ಕೆಲವೊಂದು ಪ್ರಿಯಾರಿಟಿ ವರ್ಕ್ನಾಗ ಹೆಲ್ತ್ನೂ ಕನ್ಸಿಡರ್ ಮಾಡಿದ್ರೆ ನಾವು ಡೈಲಿ ಜಿಮ್ಮಿಗೆ ಹೋಗೋಕ್ಕಾಗತ್ತೆ, ಇಲ್ಲ ಅಂದ್ರೆ ಆಗಂಗಿಲ್ಲ. ಸೊ ಯಾರು ನನಗೆ ಭಾಳ ಕೆಲಸ ಇರುತ್ತೆ ವರ್ಕೌಟ್ ಮಾಡೋಕ್ಕಾಗಂಗಿಲ್ಲ ಅನ್ನೋರಿಗೆ ಒಂದು ಏನಂದ್ರೆ ಅಟ್ಲೀಸ್ಟ್ 45 ಮಿನಿಟ್ಸ್ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ವಾಕರು ಮಾಡಿರಿ, ಜಾಗರು ಮಾಡಿರಿ, ಇಲ್ಲ ಹೋಮ್ ವರ್ಕೌಟ್ ಮಾಡಿರಿ. ಸೊ ಅಟ್ಲೀಸ್ಟ್ ಡೈಲಿ ಏನಾರು ಒಂದು ಆ್ಯಕ್ಟಿವಿಟಿ ಇಟ್ಕೋರಿ ನಿಮ್ಮ ಬಾಡಿಗೆ ನೀವು. ಆಮೇಲೆ ಜಿಮ್ ಮುಗಿಸಿ ಮನೆಗೆ ಹೋದ್ಮೇಲೆ ನಾನು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ತೊಗೊಂಡೆ. ಸೊ ದಿಸ್ ಇಸ್ ಓಟ್ಸ್ ಆ್ಯಂಡ್ ಇದು ವೈಟ್ ಚನಾ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಮಸಾಲ ಮಿಕ್ಸ್ ಮಾಡೀನಿ ವಿತ್ ಆನಿಯನ್, ಕೊರಿಯಂಡರ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್. ಸೊ ನಾನು ಬ್ರೇಕ್ಫಾಸ್ಟ್ ಮುಗಿದ ಕೂಡ ನಾನು ವರ್ಕ್ ಮಾಡೋಕ್ಕೆ ಕುಂತ್ಕೊಂಡೆ. ಅದಾದಮೇಲೆ ನಾನು ಲಂಚ್ ಮಾಡಿದೆ. ನಾನು ಆ್ಯಕ್ಚುಲಿ ಲೆಫ್ಟ್ ಓವರ್ ಚೆನ್ನಾನೇ ಇತ್ತು. ಸೊ ಅದು ಮತ್ತು ನಮ್ಮ ಮನ್ಯಾಗ ಸ್ವಲ್ಪ ಶೀರಾ ಮಾಡಿದ್ರಿ ಇವತ್ತು. ಸೊ ಶೀರಾ ತಿಂದೆ ನಾನು. ಆಮೇಲೆ ಅರೌಂಡ್ 4:30 ನಂಗೆ ಆ್ಯಕ್ಚುಲಿ ಕಾಫಿ ಕುಡಿಬೇಕು ಅನ್ಸಾಕೊಂತಿತ್ತು, ಅದಕ್ಕೆ ಕಾಫಿ ಕುಡಿದೆ. ಯೂಶ್ವಲಿ ನಂಗೆ ಕಾಫಿ ಭಾಳ ಸೇರ್ತೈತಿ. ನಾನು ಟೀನೂ ಕುಡಿತೀನಿ, ಬಟ್ ಕಾಫಿ ಈಸ್ ಮೈ ಫೇವ್ರೇಟ್. ಸೊ ನಾನು ಕಾಫಿ ಕುಡಿತೀನಿ ಭಾಳ. ಸೊ ನಿಮಗೆ ಯಾರ್ಯಾರು ಕಾಫಿ ಸೇರುತ್ತೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಆ್ಯಂಡ್ ಈವ್ನಿಂಗ್ ನಂಗೆ ಸ್ವಲ್ಪ ಆ್ಯಕ್ಚುಲಿ ಚಟ್ಪಟ ತಿನ್ಬೇಕು ಅನಿಸ್ತೈತೆ ಯಾವಾಗೂ, ಅದಕ್ಕೆ ನಾನು ಐ ಹ್ಯಾಡ್ ದಿಸ್ ವೀಲ್ಸ್. ಸೊ ಇದು ಯಾರ್ಯಾರಿಗೆ ಫೇವ್ರೇಟ್ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ವಿತ್ ದ್ಯಾಟ್ ಐ ವಿಲ್ ಎಂಡ್ ಮೈ ವ್ಲಾಗ್ ನೌ. Until next time, bye bye.